ಆ ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು ಒಬ್ಬ ಮಗಳು ಇದ್ದರು. ಕುಟುಂಬದ ಖರ್ಚುಗಳನ್ನು ಪೂರೈಸಲು ತಂದೆಯೊಬ್ಬರೇ ದುಡಿಯುತ್ತಿದ್ದರು. ಅವರ ಆದಾಯವು ಮನೆಯ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಮಾತ್ರ ಸಾಕಾಗುತ್ತಿತ್ತು. ಅವರ ಬಳಿ ಹೆಚ್ಚು ಹಣ ಇರಲಿಲ್ಲ. ಆದರೂ ತಂದೆಗೆ ಒಂದು ದೊಡ್ಡ ಕನಸಿತ್ತು. ತನ್ನ ಮಗಳನ್ನು ವಿಶ್ವದ ಅತ್ಯುತ್ತಮ ವೈದ್ಯೆಯನ್ನಾಗಿ ಮಾಡಬೇಕೆಂದು ಅವರು ಯಾವಾಗಲೂ ಕನಸು ಕಾಣುತ್ತಿದ್ದರು. ಅವರು ತಮ್ಮ ಮಗಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಮಗಳು ಕೂಡ ತುಂಬಾ ಒಳ್ಳೆಯ ಮತ್ತು ವಿಧೇಯಳಾಗಿದ್ದಳು. ಒಂದು ದಿನ ಅವಳ ಪ್ರೌಢಶಾಲೆಯ ಫಲಿತಾಂಶ ಪ್ರಕಟವಾಗುವ ದಿನ ಬಂದಿತು. ಆ ದಿನ ಮಗಳು ತನ್ನ ತಂದೆಯ ಬಳಿ ಬಂದು ಹೇಳಿದಳು, ಅಪ್ಪ, ನನಗೆ ಆ ಉಡುಗೆ ಬೇಕು. ಕೆಲವು ದಿನಗಳ ಹಿಂದೆ ನಾನು ನಿಮಗೆ ತೋರಿಸಿದ್ದ ಉಡುಗೆಯದು. ಅದರ ಬೆಲೆ $1100. ಆ ದಿನ ಅದನ್ನು ಖರೀದಿಸಿಕೊಡಲು ನಾನು ಕೇಳಲಿಲ್ಲ. ಆದರೆ ದಯವಿಟ್ಟು ನೀವು ಅದನ್ನು ನನಗಾಗಿ ಖರೀದಿಸಿಕೊಡುತ್ತೀರಾ? ತಂದೆ ತನ್ನ ಮಗಳ ಬಗ್ಗೆ ಸಂತೋಷಪಟ್ಟರು ಮತ್ತು ಆ ಉಡುಪನ್ನು ಖರೀದಿಸಲು ತನ್ನ ಬಳಿ ಸಾಕಷ್ಟು ಹಣವಿಲ್ಲ ಎಂದು ತಿಳಿದಿದ್ದರೂ ಸಹ ಅವನು ಅವಳಿಗೆ ಆ ಉಡುಪನ್ನು ಉಡುಗೊರೆಯಾಗಿ ನೀಡಲು ಒಪ್ಪಿಕೊಂಡನು, ಏಕೆಂದರೆ ಅವನು ಅವಳ ದುಃಖವನ್ನು ನೋಡಲು ಬಯಸಲಿಲ್ಲ. ಮರುದಿನ ತಂದೆ ಅದೇ ಉಡುಪನ್ನು ತನ್ನ ಮಗಳಿಗೆ ಖರೀದಿಸಿ ಅವಳಿಗೆ ಉಡುಗೊರೆಯಾಗಿ ನೀಡಿದನು. ತಾಯಿ ಅದನ್ನು ನೋಡಿದಳು ಮತ್ತು ಆ ಉಡುಪನ್ನು ಖರೀದಿಸಲು ಸಾಕಷ್ಟು ಹಣವಿಲ್ಲ ಎಂದು ತಿಳಿದಿತ್ತು. ಆದ್ದರಿಂದ ಅವಳು ಅವನನ್ನು ಕೇಳಿದಳು, ನಿನಗೆ ಉಡುಪನ್ನು ಖರೀದಿಸಲು ಹಣ ಎಲ್ಲಿಂದ ಬಂತು? ತಂದೆ ಉತ್ತರಿಸಿದರು, ನನ್ನ ಬಳಿ ಸ್ವಲ್ಪ ಉಳಿತಾಯವಿತ್ತು ಮತ್ತು ನಾನು ನನ್ನ ರಕ್ತವನ್ನು ಹೆಚ್ಚುವರಿ ಹಣಕ್ಕೆ ಮಾರಿದೆ, ಏಕೆಂದರೆ ನಾನು ನನ್ನ ಮಗಳನ್ನು ನಿರಾಶೆಗೊಳಿಸಲು ಬಯಸಲಿಲ್ಲ. ಸಮಯ ಕಳೆದು ಹೋಯಿತು ಮತ್ತು ಅವನ ಮಗಳು ವೈದ್ಯಕೀಯ ಕಾಲೇಜಿಗೆ ಸೇರಿದಳು ಮತ್ತು ಅವಳ ತಂದೆ ಕಾಲೇಜಿನ ಬೋಧನಾ ಶುಲ್ಕವನ್ನು ಒದಗಿಸಲು ತುಂಬಾ ಶ್ರಮಿಸಿದರು. ಇದು ಅವಳ ಅಂತಿಮ ವರ್ಷ ಮತ್ತು ಅವಳಿಗೆ ಶುಲ್ಕಕ್ಕಾಗಿ ಕೊನೆಯ ಕಂತಾಗಿ $8,000 ಬೇಕಾಗಿದ್ದವು. ತಂದೆಯ ಬಳಿ ಹಣ ಸಾಕಾಗಲಿಲ್ಲ. ಆದರೂ ಹೇಗೋ ಅವನು ಶುಲ್ಕವನ್ನು ಪಾವತಿಸಿದನು. ತಾಯಿ ಹಣವಿಲ್ಲ ಎಂದು ತಿಳಿದಿದ್ದರು. ಆದ್ದರಿಂದ ಅವಳವನನ್ನು ಕೇಳಿದಳು, ನೀವು ಆ ಹಣವನ್ನು ಎಲ್ಲಿಂದ ತಂದಿದ್ದೀರಿ? ಆ ಹಣವನ್ನು ಗಳಿಸಲು ನೀವೇನಾದರೂ ತಪ್ಪು ಮಾಡಿದ್ದೀರಾ? ತಂದೆ ಉತ್ತರಿಸಿದರು, ಇಲ್ಲ, ಅಲ್ಲಿ ಕಿಡ್ನಿ ವೈಫಲ್ಯದ ರೋಗಿಯೊಬ್ಬರಿದ್ದ ಮತ್ತು ನಾನು ನನ್ನ ಕಿಡ್ನಿ ಅವನಿಗೆ ಮಾರಿದೆ. ಆದರೆ ದಯವಿಟ್ಟು ನಮ್ಮ ಮಗಳಿಗೆ ಇದರ ಬಗ್ಗೆ ಹೇಳಬೇಡಿ. ಅವಳು ತಿಳಿದಿದ್ದರೆ ತಪ್ಪಿತಸ್ಥರೆಂದು ಭಾವಿಸುತ್ತಾಳೆ. ಅದು ಮಗಳ ಪದವಿ ಪಡೆಯುವ ದಿನವಾಗಿತ್ತು ಮತ್ತು ತಾಯಿ ಮತ್ತು ತಂದೆ ತಮ್ಮ ಮಗಳು ಮೊದಲ ಬಾರಿಗೆ ವೈದ್ಯೆಯಾಗಿ ಮನೆಗೆ ಬರಬೇಕೆಂದು ಕಾಯುತ್ತಿದ್ದರು. ಆದರೆ ಅವಳು ಮೃತದೇಹವಾಗಿ ಬಂದಳು.